ಹಲೋ ಮೂವಿ ಫ್ಯಾನ್ಸ್, ಕರೆಕ್ಟ್ ಕಿಡ್ ಅನ್ನೋ ಮೂವಿನ ಎಲ್ಲರೂ ನೋಡಿರ್ತೀರ. ಆ ಮೂವಿಗೆ ನಾನು ದೊಡ್ಡ ಬಿಗ್ಗೆಸ್ಟ್ ಫ್ಯಾನ್ ಅಂತ ಅನ್ಬೋದು. ಅದರಲ್ಲಿ ನಮ್ಮ ಜಾಕಿ ಸೈನ್ ಸರ್ ಅವರು ಒಂದು ಟೀಚರ್ ಆಗಿರ್ತಾರೆ. ಒಂದು ಹುಡುಗ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂತಾನೆ. ಆ ಸಮಸ್ಯೆಯಿಂದ ಹೊರಬರಬೇಕಾದ್ರೆ ಕರಾಟೆ ಕಲೀಲೇಬೇಕು. ಆ ಕರಾಟೆ ಕಲಿತು ಹೇಗೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾನೆ ಅನ್ನೋದನ್ನು ಬ್ಯೂಟಿಫುಲ್ ಆಗಿ ಈ ಮೂವಿಯಲ್ಲಿ ಪ್ರೆಸೆಂಟೇಷನ್ ಮಾಡಿದ್ರು ಅಂತ ಅನ್ಬೋದು. ಅದು ಒಂದು ನೆಕ್ಸ್ಟ್ ಸೀಕ್ವೆಲ್ ಪ್ರೀಕ್ವೆಲ್ ಎರಡೂ ಒಂಥರ ಕನ್ಫ್ಯೂಷನ್ ಇದೆ ಈ ಮೂವಿ ನೋಡಿದ್ಮೇಲೆ. ದ ಕರಾಟೆ ಕಿಡ್ ಲೆಜೆಂಡ್ ಅಂತ ಇನ್ನೊಂದು ಮೂವಿ ರಿಲೀಸ್ ಆಗಿದೆ ಅಂತ ಅನ್ಬೋದು. ಆದರೆ ಈ ಮೂವಿ ನೋಡಾದ್ಮೇಲೆ ನನಗೇನಿಸ್ತು, ಮೊದಲೇ ಭಾಗದಿಂದ ಬೆಟರ್ ಆಗಿದೆಯಾ ಇಲ್ಲ ಕಷ್ಟವಾಗಿದೆಯಾ ಅನ್ನೋದನ್ನೆಲ್ಲ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ರಿವ್ಯೂ ನಿಮ್ಗೆ ಅನ್ನಿಸ್ತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 1 hour 58 minutes ಇದೆ ಅಂತ ಅನ್ಬೋದು. ಅದೇ ಈ ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಕರಾಟೆ ಕಿಡ್ಡಲ್ಲಿ ಆ ಸ್ಟೋರಿ ಏನಿದೆ ಸಿಮಿಲರ್ ಆಗಿ ಈ ಮೂವಿಯಲ್ಲೂ ಇದೆ ಅಂತ ಅನ್ಬೋದು. ಇದರಲ್ಲಿ ಅವರಮ್ಮ ಕೆಲಸದ ಪ್ರಯುಕ್ತ ಫಾರಿನ್ನಿಗೆ ಬಂದಿರ್ತಾರೆ. ಹಾಗೆ ಅವರ ಮಗನ ಕರ್ಕೊಂಬರ್ತಾರೆ ಅಂತ ಅನ್ಬೋದು. ಆದರೆ ಈ ಮಗನಿಗೆ ಸ್ವಲ್ಪ ಕರಾಟೆ ಗೊತ್ತಿದೆ ಅಂತ ಅನ್ಬೋದು. ಆದರೆ ಕೆಲವೊಂದು ಸಮಸ್ಯೆಯಲ್ಲಿ ಅವರ ಮಗ ಸಿಗಾಕೊಂತಾನೆ. ಆ ಸಮಯದಿಂದ ಆಚೆ ಬರೋಕ್ಕೆ ಆಗದೆ ಇದ್ದಾಗ ನಮ್ಮ ಜಾಕಿ ಸೈನ್ ಸರ್ ಅವರು ಬರ್ತಾರೆ. ಬಂದಾದ್ಮೇಲೆ ಏನು ಕಥೆಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ನಡೆಯುತ್ತೆ, ಹಾಗೆ ಕತೆ ಎಲ್ಲಿ ಹೋಗಿ ಎಂಡ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿ ಹೋಗಿ ನೋಡಬೇಕು. ಹಾಗೆ ಮೂವಿಯ ವಿಚಾರಕ್ಕೆ ಬಂದರೆ, ಕರಾಟೆ ಕಿಡ್ಡಲ್ಲಿ ಏನಿತ್ತು ಸಿಮಿಲರ್ ಪ್ಯಾಟರ್ನ್ ಸ್ಟೋರಿನೇ ಅಂತ ಅನ್ಬೋದು. ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ದಾರೆ, ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿರಲ್ಲ ಅಂತ ಅನ್ಬೋದು. ಅದೇ ರೀತಿ ಕ್ಲೈಮ್ಯಾಕ್ಸ್ ತಂತ್ರ ಕೆಲವೊಂದು ಟೂರ್ನಿಮೆಂಟ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಆ ಟೂರ್ನಿಮೆಂಟ್ಸು ಸ್ವಲ್ಪ ಪಾಸ್ ಫೇಸಿಂಗ್ ಆಗಿತ್ತು ಅಂತ ಅನ್ಬೋದು. ಅದೇ ರೀತಿಯಲ್ಲಿ ಕೆಲವೊಂದು ಕಾಮಿಡಿ ಎಲಿಮೆಂಟ್ಸ್ಗಳನ್ನು ಪ್ರಯತ್ನ ಮಾಡಿದ್ದಾರೆ. ಡೈಲಾಗ್ ಮುಖಾಂತರ ಕೆಲವೊಂದು ಫನ್ನಿ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಫನ್ನು ಅಷ್ಟೊಂದು ಜನರೇಟ್ ಮಾಡಲ್ಲ ಅಂತ ಅನ್ಬೋದು. ಹಾಗೆ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿರಲ್ಲ. ಈಸಿಯಾಗಿ ಪ್ರಿಡಿಕ್ಟಬಲ್ ಆಗಿ ಹಲವಾರು ವಿಚಾರಗಳು ಇತ್ತು ಅಂತ ಅನ್ಬೋದು. ಆದರೆ ಕ್ಲೈಮ್ಯಾಕ್ಸ್ ಒಂದು 10 ಮಿನಿಟ್ಸು ಓಕೆ ಅಂತ ಹೇಳ್ಬೋದು ಮೂವಿಯಲ್ಲಿ ಅಂತ ಅನ್ಬೋದು. ಅದೇ ರೀತಿ ಆ ವಿಜುವಲೈಸೇಷನ್ಸ್ಗಳು ಹಾಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಅದೇ ರೀತಿ ಡೈಲಾಗ್ಸ್ಗಳು ಇನ್ನೊಂಚೂರು ಇಂಪ್ರೂವ್ಮೆಂಟ್ ಆಗಿರ್ಬೋದಾಗಿತ್ತು ಅಂತ ಮೂವಿ ನೋಡ್ತಾ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಓವರಾಲ್ ಆಗಿ ಮೂವಿಯಲ್ಲಿ ಪಾತ್ರದ ವಿಚಾರಕ್ಕೆ ಬಂದೆ, ಎಲ್ಲರ ಪಾತ್ರ ಅವರು ಕೊಟ್ಟಿರೋದು ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಅಂತ ಅನ್ಬೋದು. ನನಗೆ ಮೇಜರ್ ಆಗಿ ಇನ್ಸ್ಪೈರ್ ಮಾಡಿದ್ದಂದ್ರೆ ಜಾಕಿ ಸೈನ್ ಸರ್ ಅವರ ಕ್ಯಾರೆಕ್ಟರ್ ಅಂತ ಅನ್ಬೋದು. ಚೆನ್ನಾಗಿ ಬರ್ಕೊಂಡಿದ್ದಾರೆ ಆ ಕ್ಯಾರೆಕ್ಟರ್ನ ಅಂತ ಅನ್ಬೋದು. ಹಾಗೆ ಈ ಮೂವಿ ಆಲ್ ದ ರೀಜನಲ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ, ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿಲ್ಲ ಅಂತ ಅನ್ಬೋದು. ನೀವು ಈ ಮೂವಿನ ಹೋಗಿ ನೋಡಲೇಬೇಕಂದ್ರೆ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಖಂಡಿತ ಮಕ್ಕಳು ಸಮೇತ ನೋಡ್ಬೋದಂಥ ಮೂವಿ, ಯಾವುದೇ ಅಡಲ್ಟ್ ಕಂಟೆಂಟ್ ಈ ಮೂವಿಯಲ್ಲಿ ಇಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮ್ಗೆ ಅನಿಸ್ತಂದ್ರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.